ಈ ಮರ ಯಾಕೆ ಅಲ್ಲಾಡ್ತಾ ಇರ್ಬೋದು, ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಏನಾದರೂ ದೆವ್ವ ಗಿವ್ವ ಇರ್ಬೋದಾ? ಒಂದು ವೇಳೆ ದೆವ್ವ ಏನಾದರೂ ಇದ್ರೆ ನಾನು ಹಿಡ್ಕೊಂಡ್ಬಿಟ್ರೆ ಮೊದಲಿನಿಂದ ಓಡೋಗ್ಬೇಕು. ಅಪ್ಪ ಮೊದಲಿನಿಂದ ಕಷ್ಟ. ಯಾಕಿಲ್ಲ ಮಗು, ಆ ಮರ ಅಳಗಾಡ್ತಾ ಇತ್ತು, ಅದನ್ನ ನೋಡ್ಬಿಟ್ಟು ದೆವ್ವ ಇದೆ ಅಂತೇಳಿ ಓಡಿ ಬಂದ್ಬಿಟ್ಟೆ. ಅಂಕಲ್, ದೆವ್ವನಿಲ್ಲ ಗಿವ್ವನಿಲ್ಲ, ಮರಗಳು ಮನುಷ್ಯರ ತರ ಉಸಿರಾಡ್ತವೆ ಹಾಗಂತ ಜಗದೀಶ್ ಚಂದ್ರ ಬೋಸ್ ಹೇಳಿದ್ದಾರೆ. ಹೌದಾ ಮಗು, ನಿನ್ಗೆ ಗೊತ್ತು? ಅಂಕಲ್, ನಮ್ಮ ಕ್ಲಾಸ್ನಲ್ಲಿ ನಮ್ಮ ಮಿಸ್ ಹೇಳಿದ್ದಾರೆ ಮರಗಳು ಮನುಷ್ಯರ ತರ ಉಸಿರಾಡ್ತವೆ ಅಂತ. ಹೌದಾ ಮಗು, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ದೊಡ್ಡ ವಿಷಯ ತಿಳ್ಕೊಂಡಿದೆಯಾ. ನಿನ್ನಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು. ಹೌದಾ ಅಂಕಲ್, ಓಕೆ, ಇನ್ಮೇಲಾದ್ರೂ ಭಯ ಪಡಬೇಡಿ ಆಯ್ತಾ? ಓಕೆ ಮಗು, ನಿನ್ನಿಂದ ನನಗೆ ಈ ವಿಷಯ ತಿಳಿತು, ತುಂಬಾ ಥ್ಯಾಂಕ್ಸ್.